ಮೊದಲಿಗೆ ನಾವೊಂದು ಬಾಣಲೆಯನ್ನು ಬಿಸಿಗೆ ಇಟ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಇದಕ್ಕೆ ಆಯಿಲ್ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ಮಶ್ರೂಮ್ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ನೀರು ಬಿಡುತ್ತೆ, ಅಷ್ಟೊತ್ತು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನೊಂದು ಬಾಣಲೆ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಇದು ಆಯಿಲ್ ಹಾಕೊಳ್ಳೋಣ. ಒಂದು 2-3 ಸ್ಪೂನಷ್ಟು ಆಯಿಲ್ ಹಾಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಬಿಸಿ ಆಗಲಿ. ಬಿಸಿಯಾಗಿದ್ದೆ. ಇದಕ್ಕೆ ನಾನು ಒಂದು ಈರುಳ್ಳಿ ಇದು ಮತ್ತು ಒಂದು 4 ಬೆಳ್ಳುಳ್ಳಿ ಹೆಸರು ಮತ್ತು ಒಂದು ಚಿಕ್ಕ ಪೀಸಷ್ಟು ಶುಂಠಿ, ಇದನ್ನು ಚೆನ್ನಾಗಿ ರುಬ್ಬಿ ತಗೊಂಡು ಬಂದಿದ್ದೀನಿ. ಇದನ್ನು ಹಾಕೋಣ ಇದಕ್ಕೆ. ಆಮೇಲೆ ಇದು ಇದರ ಹಸಿ ವಾಸನೆ ಬರುತ್ತಲ್ಲ, ಅದೆಲ್ಲ ಹೋಗಲಿ. ಅಷ್ಟೊತ್ತು ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ಜೀರಿಗೆ ಹಾಕೊಂಡ್ಬಿಡ್ತೀನಿ ಇದಕ್ಕೆ. ಇವಾಗ ನೋಡಿ ಇದಕ್ಕೆ ಇದು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಇದನ್ನು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇದು ಕೂಡ ಕೊತ್ತಂಬರಿ ಸೊಪ್ಪು ಹಸಿ ವಾಸನೆ ಎಲ್ಲ ಹೋಗಲಿ, ಅಷ್ಟು ಹೊತ್ತು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಯಿಲ್ ಬಿಡಬೇಕು ಇದರಲ್ಲಿ. ಆಮೇಲೆ 1-2-3 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊತೀನಿ. ಇದು ಒಂದು 2-3 ನಿಮಿಷ ಸ್ವಲ್ಪ ಚೆನ್ನಾಗಿ ಬೇಯಲಿ ಟೊಮೆಟೊ. 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಆಗಿದೆ. ಇವಾಗ ಇದಕ್ಕೆ ನಾನು ಇದು ಮಸಾಲ ಪೌಡ್ರು, ಇದು ಗರಂ ಮಸಾಲ ಮತ್ತು ಜೀರಾ ಪೌಡ್ರು 1 ಸ್ಪೂನಷ್ಟು, ಗರಂ ಮಸಾಲ 1.5 ಸ್ಪೂನು, ಆಮೇಲೆ ಇದು ಚಿಲ್ಲಿ ಪೌಡ್ರು 1 ಸ್ಪೂನು, 1.5 ಸ್ಪೂನ್. ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಅರಿಶಿನ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು ಇದಕ್ಕೆ ಮಶ್ರೂಮ್, ಇದು ನಾನು ಫ್ರೈ ಮಾಡಿ ಹಿಡ್ಕೊಂಡಿದ್ದೀನಲ್ಲ, ಆ ಮಶ್ರೂಮ್ ಹಾಕ್ಕೊತೀನಿ. ಒಂದು ಮಿಕ್ಸ್ ಕೊಡ್ತೀನಿ. ಆಮೇಲೆ ನಾನಿದು ಬ್ರೋಕೋಲಿ ನೋಡಿ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೆಂದಿದೆ, ಸಾಕಿಷ್ಟು. ಇದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಫ್ಲವರ್ ಕೂಡ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ ಫ್ಲವರ್ ಹಾಕಿದ್ರು. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಒಂದು 2 ನಿಮಿಷ ಹಾಗೆ ಬಿಡಬೇಕು, ಮುಚ್ಚಿಡಬೇಕು. ಇವಾಗ ಸಾಕು. ಇದಕ್ಕೆ ನಾನು ಇವಾಗ ನಮಗೆ ಎಷ್ಟು ಇದು ನೀರು ಹದಕ್ಕೆ ಬೇಕು ಅಷ್ಟು ನೀರು ಹಾಕ್ಕೋಬೇಕು. ಒಂದು ಸ್ವಲ್ಪ ನಾನು ಇದು ಮಿಕ್ಸಿ ಜಾರ್ ತೊಳೆದಿಟ್ಟಿರೋ ನೀರು ಹಾಕಿದ್ದೀನಿ. ಒಂದು ಅರ್ಧ ಲೋಟದಷ್ಟು ಬೇರೆ ನೀರು. ನಂದು ಆಪರೇಷನ್ ಆದಮೇಲೆ ನಾನು ಇದು ಫಸ್ಟ್ ಟೈಮ್ ಅಡುಗೆ ಮಾಡ್ತಾ ಇರೋದು. ಫುಲ್ ಅಡುಗೆ ನಾನೇ ಮಾಡ್ತಾ ಇರೋದು. ಇವಾಗ ನಾನು 15 ಡೇಸ್ ಆಯಿತು ಆಪ್ರೇಷನ್ ಆಗಿ. ಇವಾಗ ನಾನು ಚೆನ್ನಾಗಿದ್ದೀನಿ, ಅಡುಗೆ ಎಲ್ಲ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ಪೆಷಲ್ಲಾಗಿ ಒಂದು ಅಡುಗೆ ಮಾಡೋಣ, ನೈಟ್ಗೆ ಸ್ಪೆಷಲ್ ಮಾಡೋಣ ಅಂತೇಳ್ಬಿಟ್ಟು ಗೀ ರೈಸ್ ಮತ್ತು ಇದು ಗ್ರೇವಿ ರೆಡಿ ಮಾಡಿದ್ದೀನಿ. ಎಲ್ಲರೂ ಟ್ರೈ ಮಾಡಿ. ಹಾಗೆ ನನ್ನ ಈ ರೆಸಿಪಿ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಚಿಕನ್ ಥರ ಇದೆ. ತಿನ್ನೋದಕ್ಕೂ ಟೇಸ್ಟ್ ಕೂಡ ಚಿಕನ್ ಥರನೇ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ, ಎಲ್ಲರೂ ಟ್ರೈ ಮಾಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಇದು ಚಪಾತಿಗೆ ರೊಟ್ಟಿಗೆ ಆಗುತ್ತೆ. ಹಾಗೆ ಗೀ ರೈಸ್ಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಎಲ್ಲರೂ ಟ್ರೈ ಮಾಡಿ.